ದೇವರ ಹೆಸರ ಮೇಲೆ ದೇವದಾಸಿ ಪದ್ಧತಿ ತಂದಂಥ ದಿನಗಳಲ್ಲಿ ಸೂಳ್ಯರನ್ನ ಶರಣೆಯರನ್ನ ಮಾಡಿರ್ತಕ್ಕಂಥ ಲಿಂಗಾಯತ ಧರ್ಮ ಎಷ್ಟು ದೊಡ್ಡದ್ರಿ ಜಗತ್ತಿನ. ಬೇಕಲ್ರಿ, ಮಾತನಾಡೋದಕ್ಕಾದ್ರೂ ತಾಕತ್ತು ಬೇಕಲ್ರಿ. ಹೆಣ್ಣು ಮಕ್ಕಳಿಗೆ ಸಮಾನತೆಯನ್ನು ಕೊಡದೇ ಇರುವಂಥ ದಿನಮಾನ ಕಾಲದಲ್ಲಿ, ಹೆಣ್ಣು ಮಕ್ಕಳನ್ನು ಶುದ್ಧರು ಅಂತ ಹೇಳಿರ್ತಕ್ಕಂಥ ದಿನಮಾನ ಕಾಲದಲ್ಲಿ, ಹೆಣ್ಣು ಮಕ್ಕಳು ಗಂಡ ಸತ್ತಾಗ ತಲೆಬೋಡಿಸಿಕೊಂಡು ಕೂರಬೇಕು ಅಂತ ಹೇಳುವಂಥ ದಿನಮಾನ ಕಾಲದಲ್ಲಿ, ನಿಸರ್ಗದತ್ತವಾಗಿರ್ತಕ್ಕಂಥ ಹೆಣ್ಣು ಮಕ್ಕಳು ಮುಟ್ಟಾದಾಗ ಒಳಗಡೆ ಕೂತು ಧರ್ಮಕ್ಕೆ ಬಾಹಿರರು ಅಂತ ಹೇಳಿದಂಥ ದಿನಮಾನದ ಈ ಸನಾತನ ಧರ್ಮದ ವಿರುದ್ಧ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳಿ ಹೆಣ್ಣು ಮಕ್ಕಳ ಧಾರ್ಮಿಕ ಸ್ವಾತಂತ್ರ್ಯತೆಯ ಮಹಾಮನೆ ಹೆಬ್ಬಾಗಿಲನ್ನು ತೆರೆದಂಥ ಏಕೈಕ ಧರ್ಮ ಯಾವುದಾದ್ರೂ ಇದ್ರೆ ಅದು ಲಿಂಗಾಯತ ಧರ್ಮ, ಅದು ಶರಣ ಧರ್ಮ, ಅದು ಬಸವ ಧರ್ಮ. ಇಟ್ ಇಸ್ ನೋ ಡೌಟ್, ಇಟ್ ಇಸ್ ಓಪನ್ ಚಾಲೆಂಜ್. ಗರ್ವದಿಂದ ಹೇಳೋದಿಲ್ಲ, ಅಭಿಮಾನದಿಂದ ಹೇಳುತ್ತೇವೆ. ಅಹಂಕಾರದಿಂದ ಹೇಳುವುದಿಲ್ಲ, ಪ್ರೀತಿಯಿಂದ ಹೇಳುತ್ತೇವೆ. ನಿಮ್ಮ ಜೊತೆಯಲ್ಲಿ ಯುದ್ಧಕ್ಕಾಗಿ ಬರುವುದಿಲ್ಲ, ನಮ್ಮ ಅಪ್ಪ ಕೊಟ್ಟಿರುವ ತತ್ವವನ್ನು ತಲೆ ಮೇಲೆ ಹೊತ್ಕೊಂಡು ನಮ್ಮ ಅಪ್ಪನಿಗೆ ಹುಟ್ಟಿದೀವಿ ಅಂತ ಹೇಳ್ತೀವಿ ಅಷ್ಟೇ, ನೀನು ಹೇಳೋದಿಲ್ಲ. ಇಷ್ಟೇ ತೀರ್ಮಾನ ಇರ್ತದ. ಎಂಥವ್ರನ್ನ ತಯಾರು ಮಾಡಿದ್ರು ನೋಡ್ರಿ ಲಿಂಗಾನಂದ ಸ್ವಾಮಿಗಳು, ಎಂಥವ್ರನ್ನ ತಯಾರು ಮಾಡ್ತಿರ್ತಾರೆ. ವಿಚಾರ ಮಾಡಿ ನೀವು. ಧರ್ಮಗುರು ಬಸವಣ್ಣನವರು ಹೆಂಗಿಟ್ರು? ಧರ್ಮಗುರು ಬಸವಣ್ಣ ಆದ ಮೇಲೆ ಪಕ್ಕಕ್ಕೆ ವಚನ ಸಾಹಿತ್ಯ ಇಟ್ಟರು. ನೋಡ್ಬೇಕಲ್ಲಿ ಧರ್ಮಗುರು ಧರ್ಮಗ್ರಂಥ ಯಾವುದು? ಇದು ಅದರೊಳಗೈತೆ, ಇದರೊಳಗೈತೆ, ಅಲ್ಲಿಂದ ತಗೊಂಡಾರ, ಇಲ್ಲಿಂದ ತಗೊಂಡಾರ, ಅವ್ರು ಹೇಳಾರ, ಇವ್ರು ಹೇಳಾರ. ತಮ್ಮ ಅವ್ರು ಇವರು ಹೇಳೋದಲ್ಲ. ಬಸವಣ್ಣ ಒಬ್ಬರೇ ಮೇಲ್ವರ್ಗದಿಂದ ಇದ್ದವರು, ಚೆನ್ನಬಸವಣ್ಣ ಒಬ್ಬರೇ ಇದ್ದವರು. ಇನ್ನೆಲ್ಲ 770 ಜನ ಕೆಳವರ್ಗದವರು. ವೇದ ಓದಿದರೆ ಅವರಿಗೆ ಕಿವಿಗೆ ಕಾದ ಸೀಸ ಉಯ್ಯಬೇಕು, ವೇದದಲ್ಲಿ ಮಾತನಾಡಿದರೆ ಅವರ ನಾಲಿಗೆನ ಸೀಳಬೇಕು ಅಂತ ಹೇಳಿರ್ತಕ್ಕಂಥ ದಿನಮಾನ ಕಾಲದಲ್ಲಿ ಪಾಪ ಕುಟ್ಟುವರು ಬೀಸೋರು ಎಲ್ಲಿ ವೇದ ಓದಿದ್ರಿ? ಅವರು ಎಲ್ಲಿ ಓದಿದ್ರಿ? ಎಲ್ಲಿ ಶಾಲೆ ಇತ್ತು ಅವರಿಗೆ? ಯಾವ ಶಾಲೆ ಒಳಗೆ ನೀವು ಪ್ರವೇಶ ಕೊಟ್ಟಿದ್ರಿ? ಯಾವ ಜಾಗದಲ್ಲಿ ಕೊಟ್ಟಿದ್ರಿ ಹೇಳ್ರಿ? ನೀವು ಹೇಳೋದಕ್ಕೊಂದು ನೀತಿ ನಿಯಮಗಳು ಬೇಕಲ್ರಿ, ಹೇಳೋದಕ್ಕೊಂದು ವ್ಯವಸ್ಥೆ ಬೇಕಲ್ರಿ. ಹೃದಯಪೂರ್ವಕವಾಗಿ ಹೇಳ್ರಿ ನೋಡೋಣ. ನೀವು ಹೃದಯಪೂರ್ವಕವಾಗಿ ಹೇಳ್ರಿ ನೋಡೋಣ. ಒಬ್ಬ ಅಂಬಿಗರ ಚೌಡಯ್ಯನನ್ನ ಒಳಗಡೆ ಬಿಟ್ಕೊಂಡಿದ್ರ? ಮಾದಾರ ಚೆನ್ನಯ್ಯನ ಒಳಗಡೆ ಬಿಟ್ಕೊಂಡಿದ್ರ? ಡೋಹಾರ ಕಕ್ಕಯ್ಯನ ಒಳಗಡೆ ಬಿಟ್ಕೊಂಡಿದ್ರ? ತುರ್ಗಾಯಿ ರಾಮಣ್ಣನ ಒಳಗಡೆ ಬಿಟ್ಕೊಂಡಿದ್ರ? ನೋಡ್ರಿ, ಬಸವಣ್ಣ ಎಷ್ಟು ದೊಡ್ಡವರು ಅಂತಂದ್ರೆ, ಈ ಧರ್ಮ ಎಂಥದ್ದು ಅಂತ ಹೇಳೋದಕ್ಕೆ ಬೌದ್ಧ ಧರ್ಮ ಪಾಲಿ ಭಾಷೆಯಲ್ಲಿ ಹುಟ್ಟಿತು, ಮಹಾವೀರನ ಧರ್ಮ ಪ್ರಾಕೃತ ಭಾಷೆಯಲ್ಲಿ ಹುಟ್ಟಿತು, ಇಸ್ಲಾಂ ಧರ್ಮ ಇಬ್ರು ಭಾಷೆಯಲ್ಲಿ ಹುಟ್ಟಿತ್ತು, ಜೈನ ಧರ್ಮ ಅರಬಿಕ್ ಭಾಷೆಯಲ್ಲಿ ಹುಟ್ಟಿತ್ತು, ಈ ಸನಾತನವಾದದ ವೈದಿಕ ಧರ್ಮ ಸಂಸ್ಕೃತದಲ್ಲಿ ಬಂತು ಅಂತ ಹೇಳ್ತಕ್ಕಂಥ ಮಾತುಗಳನ್ನು ನಾವು ಕೇಳ್ತೇವೆ ಇತಿಹಾಸದಲ್ಲಿ. ಆದರೆ ಬಸವಣ್ಣ ಇಡೀ ಭಾರತ ದೇಶದಿಂದ ಬಂದಂಥ ಕೆಳವರ್ಗದವರಿಗೆ ಅವಕಾಶ ಇಲ್ಲ, ವೇದ ಓದಲಿಕ್ಕೆ ಅವಕಾಶ ಇಲ್ಲ, ಶಾಲೆಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ, ಧರ್ಮದ ಅವಕಾಶ ಇಲ್ಲದಿದ್ದಾಗ ಅರಳಯ್ಯ, ಮಧುವರಸ, ಶೀಲವಂತ, ಕಲ್ಯಾಣಮ್ಮ, ಡೋಹಾರ ಕಕ್ಕಯ್ಯ, ಮಡಿವಾಳ ಮಾಚಿದೇವ ಎಲ್ಲ ಶರಣರಿಗೆ ಕನ್ನಡವನ್ನು ಕಲಿಸಿ ಕನ್ನಡದಲ್ಲಿ ವಚನ ರಚನೆ ಮಾಡಿ ಕನ್ನಡದ ಧರ್ಮವನ್ನು ಕೊಟ್ಟಿದ್ದಾನೆ ಅನ್ನತಕ್ಕಂಥದ್ದನ್ನು ಎಚ್ಚರ ವಹಿಸಬೇಕು. ಯೂಟ್ಯೂಬ್ ಮುಖಾಂತರ ಉತ್ತರ ಕೊಡ್ತೀವಿ. ಅವನು ಹೇಳ್ಕೊಂಬರ್ರಿ, ಅವನು ಅದಿಲ್ಲ ಅಂತಾನೆ, ಇದಿಲ್ಲ ಅಂತಾನೆ. ಅಯ್ಯೋ ಸ್ವಾಮಿ, ಹೃದಯ ಪಿಚ್ಚಿ ಮಾತಾಡ್ರಿ, ಸತ್ಯ ಮಾತನಾಡ್ರಿ, ಇತಿಹಾಸ ಪ್ರಜ್ಞೆ ಇಟ್ಟು ಮಾತಾಡ್ರಿ. ಎಂಥದ್ರಿ ವಚನ ಸಾಹಿತ್ಯ? ಯಾರದು ಉತ್ತರ ಕೊಡ್ತೀರಿ? ಆರ್ ದಿವಾಕರ್ ಅವರು ಹೇಳಿದ್ರು, ಉಪನಿಷತ್ತುಗಳಲ್ಲಿ ಇರುವುದೆಲ್ಲ ವಚನ ಸಾಹಿತ್ಯದಲ್ಲಿ ಇದೆ, ವಚನ ಸಾಹಿತ್ಯದಲ್ಲಿ ಇರುವುದೆಲ್ಲ ಉಪನಿಷತ್ತಿನಲ್ಲಿ ಇಲ್ಲ ಅಂತ ಹೇಳಿದ್ರು. ಅದು ಇದು ಒಂದೇ. ಹಾಗಾದ್ರೆ ಉಪನಿಷತ್ತಿನಲ್ಲಿ ಕಲ್ಲು ದೇವರು ದೇವರಲ್ಲ ಆಯ್ತಾ? ಐತೇನ್ರಿ? ಇಲ್ಲ. ಶೆಟ್ಟಿ ಎಂಬೆನೆ ಶಿರಿಯಾಳನ, ಮಾದಾರ ನೆಂಬೆನೆ ಚೆನ್ನಯ್ಯನ, ಡೋಹಾರ ನೆಂಬೆನೆ ಕಕ್ಕಯ್ಯನ ಐತಾ? ಇಲ್ಲ. ನೆಲವೊಂದೇ ಒಲಿಗೇರಿ ಶಿವಾಲಯಕ್ಕೆ ಐತಾ? ಐತಾ? ಹೇಳ್ರಿ. ಅದಕ್ಕಾಗಿ ಇಲ್ಲ ಅಂದಾರ ಅಷ್ಟೇ, ಕ್ಲೋಸ್. ಅದು ಬೇಕಲ್ರಿ, ಸ್ವಲ್ಪ ಏನಾದರೂ ಬೇಕಲ್ಲ, ವ್ಯವಸ್ಥೆ ಬೇಕಲ್ಲ, ಬೇಕಲ್ಲ. ನಾವು ಉಪನಿಷತ್ತಿನ ವಿರೋಧಿಗಳಲ್ಲ. ನಾವು
ನಾವು ಭಗವದ್ಗೀತೆಯ ವಿರೋಧಿಗಳಲ್ಲ, ನಾವು ವೇದಾಗಮಗಳ ವಿರೋಧಿಗಳಲ್ಲ. ಅವೆಲ್ಲ ನಮಗೆ ರೆಫರೆನ್ಸ್ ಬುಕ್ಕು, ವಚನ ಸಾಹಿತ್ಯ ನಮಗೆ ಟೆಕ್ಸ್ಟ್ ಬುಕ್ ಅನ್ನತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇವೆ. ನಾವು ರೆಫರೆನ್ಸ್. ಭಗವದ್ಗೀತೆಗೂ ವಚನ ಸಾಹಿತ್ಯಕ್ಕಿರುವ ವ್ಯತ್ಯಾಸ ಏನು? ಭಗವದ್ಗೀತೆ ಬೀಜರಹಿತ ದ್ರಾಕ್ಷಿ, ವಚನ ಸಾಹಿತ್ಯ ಬೀಜರಹಿತ ದ್ರಾಕ್ಷಿ, ವಚನ ಸಾಹಿತ್ಯ ಬೀಜ ಸಹಿತ ದ್ರಾಕ್ಷಿ. ಭಗವದ್ಗೀತೆ ಕ್ಲೋಸ್. ಇಷ್ಟೇ, ಮುಂದೆ ಇಷ್ಟೇ. ನಾವು ವಚನ ಸಾಹಿತ್ಯ ದ್ರಾಕ್ಷಿ ಹಾಕೊಂಡು ನುಂಗಬೇಕು. ಇನ್ನೊಂದು ದ್ರಾಕ್ಷಿ ಬೀಜ ಇದ್ದಿದ್ದ ದ್ರಾಕ್ಷಿ ಏನು ಮಾಡಬೇಕು? ಸ್ವಲ್ಪ ಬೀಜನ ಉಗುಳ್ಬೇಕು. ಯಾಕೆ? ಚಾತುರ್ವರ್ಣಸ್ಯ ಗುಣಧರ್ಮಸ್ಯ. ಎಷ್ಟನೇ ಅಧ್ಯಾಯನ ಮಾತಾಡೋಣೇನು? ತೆಗಿಬೇಕಾಗ್ತದೆ ಅಲ್ವಾ? ಗುರು ಎಂಥವ್ರಿ? ಲಿಂಗಾನಂದರು ಸ್ವಾಮಿಗಳು ಗುರುನ ತಯಾರು ಮಾಡಿದಂಥ ಮಾತಾಜಿ ಎಂಥವರು, ಮಾತಾಜಿನ ತಯಾರು ಮಾಡಿದ ಗುರುಗಳು ಎಂಥವ್ರು ಇವರಿಬ್ಬರು. ಈ ಜಗತ್ತಿನಲ್ಲಿ ಇಂತಹ ಸಣ್ಣ ಸಣ್ಣ ನಮ್ಮಂಥವ್ರನ್ನೇ ತಯಾರು ಮಾಡಿ ಇಟ್ಟು ಹೋಗಿದ್ದಾರೆ ಅಂದರೆ ನಮ್ಮ ಮುಂದೆ ಕುಂತಿರೋ ಕಿಡಿಗಳು ನೀವೆಷ್ಟು ದೊಡ್ಡವ್ರು ಇರ್ಬೋದು ಅನ್ನೋತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳೋದು. ಹೌದು, ಹುಲಿ ಅನ್ನಕತ್ತಾನೆ ಅವನೊಬ್ಬ. ಬಿಡ್ರಿ. ನಿಮಗೆ ಒಂದು ತಿಳ್ಕೊಡ್ರಿ, ದೇಶ ಹಾಳಾಗಿ ಹೋಗ್ತದೆ ಅಂತೇಳಿ ನಿಮ್ಮ ತಲೆ ಒಳಗೆ ನುಗ್ಗಿಸಿ ನೀವು ಬಸವ ತತ್ವದವರು ಹೋಗಿಬಿಟ್ಟಿದ್ರಿ ಅವ್ರ ಹಿಂದೆ. ಅದು ಭಾಳ ಡೇಂಜರ್ ಅದ ನಮಗೆ. ಹೋಗೋದಿಲ್ಲರಂತ ಎಲ್ಲೋ ಒಂದು ಕಡೆ ಕುಂತ ಹೇಳ್ತೀಯಪ್ಪ. ಎಲೆಕ್ಷನ್ ಟೈಮಲ್ಲಿ ಏನು ಮಾಡ್ತೀರಿ ನಮಗೆ ಗೊತ್ತದ. ನಿಮ್ಮ ಕತೆ ನಮಗೆ ಗೊತ್ತದ. ನಾವು ಎಲ್ಲ ಬಯಸ್ಕೋತೀವಿ, ನೀವು ಯಾರಿಗೆ ಹಾಕ್ಬೇಕು ಅವ್ರನ್ನ ಹಾಕಿ. ಅಯ್ಯೋ ದೇಶ ಉಳಿತು. ಯಾರಿಂದ ದೇಶ ಉಳಿತಿದ್ರಿ? ದೇಶ ಏನಾದರೂ ಉಳಿಯೋದಿದ್ದರೆ ಬುದ್ಧ ಬಸವ ಅಂಬೇಡ್ಕರಿಂದ ಈ ದೇಶ ಉಳಿತದೆ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ ನೀವು. ಯಾರಿಂದನೂ ಏನಲ್ಲ ಇದು ಜಗತ್ತು. ಹಾಗಾಗಿ ಎರಡನೇದು ವಚನ ಸಾಹಿತ್ಯ, ಮೂರನೆಯದು ಪರಾತ್ಪರ ಪರವಾದ ಇಷ್ಟಲಿಂಗ. ಇಷ್ಟಲಿಂಗ ಎಂಥದದು? ಅರಿವಿನ ಕುರುವು, ಆಚಾರದ ಪ್ರತೀಕ. ಜಗತ್ತಿನಲ್ಲಿ ಇಷ್ಟಲಿಂಗದ ಸ್ವರೂಪ ಎಂಥದು? ಅದು ಕಲ್ಲು ದೇವರಲ್ಲ. ಯಾರೋ ಕೇಳಾರ ಮೊನ್ನೆ, ಹೆಂಗ್ರಿ ಇದು ಹೆಂಗ್ರಿ? ಯಪ್ಪ, ನೀ ಚಲೋ ಯೋಗ ಮಾಡಿದ್ರೆ ಲಿಂಗ ಏನು ಅಂತ ಗೊತ್ತಾಗೋದು. ಊಟಕ್ಕೆ ಲಿಂಗ, ಭಿನ್ನಕ್ಕೆ ಲಿಂಗ ಕಟ್ಕೊಂಡ್ರೆ ಏನು ತಿಳ್ಕೊಳ್ತದೆ? ಭಿನ್ನಕ್ಕೆ ಲಿಂಗ ಕಟ್ಕೊಂಡಿದ್ದೇನೆ ತಿಳಿತು. ಲಿಂಗ ಅಂದರೆ ಏನು ನೋಡ್ರಿ, ಲಿಂಗ. ಆಮೇಲೆ ಏನು ಮಾಡಿದ್ರು? ಯಾವುದು ಎಷ್ಟನೇದದು ನೋಡಿರೇನು? ಧರ್ಮಗ್ರಂಥ, ದೇವರ ಕುರುವು, ನೆಕ್ಸ್ಟ್ ಏನು? ಧರ್ಮ ಕ್ಷೇತ್ರ. ನೋಡ್ರಿ ಎಂಥ ದೂರದೃಷ್ಟಿ ಮಾತಾಜಿದ್ದು. ಎಂಥ ದೂರದೃಷ್ಟಿ. ನಮ್ಗಳಿಗೆ ಗಮನ ಇಲ್ಲರಿ. ವ್ಯಾಟಿಕನ್ ಸಿಟಿ, ಮೆಕ್ಕಾ, ಬುದ್ಧಗಯ, ಕಾಶಿಗೆ ಹೋಗಿ ಜಳಕ ಮಾಡಿದ್ರೆ ಪುಣ್ಯ ಬರ್ತದ ಅಂತ ಹೇಳಿದ್ರು ಇವರು. ಕಾಶಿಲಿರೋ ಜನ ಏನು ಕೂಡಲ ಸಂಗಮಕ್ಕೆ ಬಂದರೆ ಪುಣ್ಯನ? ಮೀಪರೆ ಪೋಪರೆ ಅದೇನು ಕೆಸರೆ? ಏನದನ್ನು ಕೆಸರೇನ್ರಿ ಅದು? ಏನು ಮಜಾ ಅದ ರೀ, ಏನು ಮಜಾ ಅದ. ಕ್ಷೇತ್ರ, ಯಾವ ಕ್ಷೇತ್ರ ಇದು? ಧರ್ಮಕ್ಷೇತ್ರ ಒಂದು. ಇನ್ಯಾವ ಕ್ಷೇತ್ರ? ಐಕ್ಯ ಕ್ಷೇತ್ರ. ಇನ್ನೊಂದು ಯಾವುದು ಇದು ಕ್ಷೇತ್ರ? ಶತಶತಮಾನದಿಂದ ಈ ಜಗತ್ತಿನಲ್ಲಿ ಮಾನವ ಕುಲಕ್ಕೆ ಜಾತಿ ಭೇದವನ್ನು ಮಾಡಿ ಮೇಲು ಕೀಳು ಅನ್ನತಕ್ಕಂಥ ಲ್ಯಾಡರ್ ಟೈಪ್ ಆಫ್ ಸೊಸೈಟಿಯ ಶ್ರೇಣೀಕೃತದ ವ್ಯವಸ್ಥೆ ಒಳಗಡೆ ಈ ಸಮಾಜದಲ್ಲಿ ಸಮಾಜದ ವ್ಯವಸ್ಥೆಯ ಪ್ರಜಾಪ್ರಭುತ್ವದ ಧರ್ಮವನ್ನು ಕೊಟ್ಟಂತ ಕ್ಷೇತ್ರ ಇದು. ಏನು ಕ್ಷೇತ್ರ ಅಂದ್ರೆ ಏನು? ಕ್ಷೇತ್ರ ಏನು ಜಳಕ ಮಾಡಿ ಹೋಗೋದೇನ್ರಿ ಅದು? ಯಾರು ನಿಂತರು ಬಿಡೋದಿಲ್ಲ ಬೆಳಗೋರಿಗೆ ಹೇಳವ ನಾನು. ಏಯ್ ಸುಮ್ಮನೆ ಮರ ಹೊಡಿಬೇಡ ಸೀಟಿ. ಯಾವ ಕ್ಷೇತ್ರ ಇದು? ಯಾವ ಕ್ಷೇತ್ರಕ್ಕೆ ಬೆಲೆ ಐತ್ರಿ? ನಿಮ್ಮ ಕ್ಷೇತ್ರದೊಳಗಡೆ ನೀರಲ್ಲಿ ಮುಳುಗಿದ್ರೆ ಪಾಪ ಹೋಗ್ತದೆ, ನಮ್ಮ ಕ್ಷೇತ್ರಕ್ಕೆ ಬಂದ್ರೆ ಸಮಾನತೆ ಸಿಗ್ತದ. ನಿಮ್ಮ ಕ್ಷೇತ್ರಕ್ಕೆ ಹೋದ್ರ ಕ್ಯೂನಲ್ಲಿ ನಿಂತು ನೋಡ್ಬೇಕಾಗ್ತದೆ. ನಮ್ಮ ಕ್ಷೇತ್ರದ ನಮ್ಮ ಕೈಯಲ್ಲಿ ಲಿಂಗ ಇಟ್ಕೊಂಡು ನಮ್ಮನ್ನು ನಾವು ನೋಡ್ಕೊಳಕ್ ಪ್ರಾರಂಭ ಮಾಡ್ತೇವೆ ನಾವು. ನಿಮ್ಮ ಕ್ಷೇತ್ರಕ್ಕೆ ಹೋದ್ರೆ ಪಾಪದ ಪ್ರಜ್ಞೆ ಇದೆ, ನಮ್ಮ ಕ್ಷೇತ್ರಕ್ಕೆ ಬಂದ್ರೆ ಅನುಭವದ ಪ್ರಜ್ಞೆ ಇದೆ. ನಿಮ್ಮ ಕ್ಷೇತ್ರದಲ್ಲಿ ಹೆಣ್ಣು ಗಂಡನತಕ್ಕಂಥ ಭೇದ ಭಾವ ಇದೆ, ನಮ್ಮ ಕ್ಷೇತ್ರದಲ್ಲಿ ಹೆಣ್ಣು ಗಂಡನತಕ್ಕಂಥ ಭೇದ ಭಾವ ಇಲ್ಲ. ಕೇವಲ ಶರಣ ಸತಿ ಲಿಂಗ ಪತಿ ಅನ್ನತಕ್ಕಂಥ ಭಾವ ಇದೆ. ಧರ್ಮ ಅಂದ್ರೆ ಏನು ಅಷ್ಟು ಹುಡುಗಾಟಿಗೆ ಏನ್ರಿ? ಚರ್ಚೆ ಮಾಡೋದು ಭಾಳ ಚಲೋ ಚರ್ಚೆ ಮಾಡಬೇಕು ಅಂತ ಕುಂತೀನಿ ರೀ ನಾನು. ಸುಮ್ಮನೆ ಬಿಟ್ಟೀನಿ ಅಷ್ಟೇ. ಏನು ನಡೀದು ಶಿವಾಯ ನಮ್ಮ ಶಂಭುಲಿಂಗ ನಡಿಲಿಂತ ಬಿಟ್ಟಿವಿ ನಾವು.
ಧರ್ಮಕ್ಷೇತ್ರ ಕೊನೆಗೆ ದೀಪ ಇಟ್ಟಿದ್ದಾರೆ. ಜಾತಿ ವರ್ಣ ವರ್ಗರಹಿತ ಧರ್ಮ ಸಹಿತ ಕಲ್ಯಾಣ ರಾಜ್ಯ ನಿರ್ಮಾಣ ಅಂತ ಇಟ್ಟಿದ್ದಾರೆ. ಈ ಕಡೆ ಷಡ್ಗಣಾಧೀಶರನ್ನಿಟ್ಟಿದ್ದಾರೆ. ಪ್ರಭುದೇವರು, ಚೆನ್ನಬಸವಣ್ಣ, ಸಿದ್ದರಾಮೇಶ್ವರರು, ಅಕ್ಕ ಮಹಾದೇವಿ, ಮಡಿವಾಳ. ಹಾಗಾಗಿ ಈ ಪೀಠಕ್ಕೆ ತನ್ನದೇ ಆದಂಥ ಹಿನ್ನೆಲೆ ಇದೆ, ಪರಂಪರೆ ಇದೆ, ಇತಿಹಾಸ ಇದೆ. ಇದರಲ್ಲಿ ಕೂತಂಥ ಲಿಂಗಾನಂದ ಮಹಾಸ್ವಾಮಿಗಳು ದೊಡ್ಡವರು, ಅವರಾದ ನಂತರ ಪರಮ ಪೂಜ್ಯ ಮಾತಾಜಿಯವರು, ಅದಾದ ನಂತರ ಪರಮ ಪೂಜ್ಯ ಮಾತಾ ಗಂಗಾಜ ಮಾತಾಜಿಯವರು ಕೂತಿದ್ದಾರೆ. ಇವರು 3 ಜನ ಗುರುಲಿಂಗ ಜಂಗಮರಂತೆ ಈ ಪೀಠದಲ್ಲಿ ಇರ್ತಕ್ಕಂಥವರು ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ಈ ಪೀಠವನ್ನು ಕಾಪಾಡಿಕೊಂಡು ಹೋಗುವಂಥ ಶಕ್ತಿ ಎಲ್ಲ ಮಠಾಧೀಶರಲ್ಲಿ ನಾವೆಲ್ಲರೂ ಇದ್ದೇವೆ ನಿಮ್ಮ ಜೊತೆಯಲ್ಲೇ. ಹಾಗೆ ಈ ಪೀಠವನ್ನು ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಬಸವಧರ್ಮ ಪೀಠದಲ್ಲಿ ಬಂದವರಿಗೆ ಊಟ, ತಿಂಡಿ, ಪ್ರಸಾದ ವ್ಯವಸ್ಥೆ ಎಲ್ಲವನ್ನು ಮಹದೇಶ್ವರ ಸ್ವಾಮಿಗಳು ಭಾಳ ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆ ತಟ್ಟೋದರೊಂದಿಗೆ ಅವರನ್ನು ಗೌರವಿಸಬೇಕು ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ನಮ್ಮ ಬಸವ ಯೋಗಿ ಸ್ವಾಮಿಗಳು ಸಣ್ಣವರಾಗಿದ್ದರೂ ಸಹ ಆ ಮೂರ್ತಿ ಆಗೋವರೆಗೂ ಒಂದು ತಪಸ್ಸಿಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಆ ತಪಸ್ಸಿಗೆ ನಾವೆಲ್ಲರೂ ಸಹ ಒಂದಿಷ್ಟು ಕೈ ಚಾಚಬೇಕನ್ನತಕ್ಕಂಥ ಮಾತನ್ನು ಹೇಳ್ತಾ ಅವರಿಗೆ ಜೋರಾದ ಚಪ್ಪಾಳೆಯನ್ನು ತಟ್ಟೋದನಿಗೆ ಬಸವ ಯೋಗಿ ಸ್ವಾಮಿಗಳಿಗೆ. ಇನ್ನು ಅನೇಕ ಜನ ಜಂಗಮ ಮೂರ್ತಿಗಳು ನೋಡ್ರಿ, ಜೋಡಿಗೆ ತೊಗೊಂಡ್ರೆ ನಿಮ್ಮ ಮುಂದೆ ಬಂದರು ಎಲ್ಲರೂ. ಕಲ್ಯಾಣದಲ್ಲಿ ಸಿದ್ದರಾಮೇಶ್ವರ ಸ್ವಾಮಿಗಳು ಎಲ್ಲರೂ ಜೋಳಿಗೆ ಇಟ್ಕೊಂಡು ಬಂದಿದ್ದಾರೆ. ಈ ಮಠದ ಈ ಬಸವಧರ್ಮ ಪೀಠದಲ್ಲಿ ಸರ್ವ ಜನಾಂಗದವರು ಇದ್ದೀವಿ ಅಂತ ಅನ್ನೋದಕ್ಕಿಂತ ಸರ್ವ ಶರಣರಿದ್ದೀವಿ ನಾವಿಲ್ಲಿ. ನಮ್ಮಲ್ಲಿ ಜಾತಿ ಭೇದ ಇಲ್ಲ, ಮತಭೇದಗಳಿಲ್ಲ, ಯಾವುದೇ ಇಲ್ಲ. ಚರ್ಚೆ ಬಹಳ ಮಾಡ್ಬೋದು, ಅದರಲ್ಲೇನು 2 ಮಾತಿಲ್ಲ. ಚರ್ಚೆಗೆ ಇದು ಸಂದರ್ಭ ಅಲ್ಲ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ನಮ್ಮ ಅಂದಿಗೊಂದು ಶ್ರೀಗಳವರು ಮಾತನಾಡಿದ್ದಕ್ಕೆಲ್ಲ ಮಾತುಗಳಿಗೆ ನಮ್ಮದು ಓಟ್ ಇದೆ ಅನ್ನತಕ್ಕಂಥ ಮಾತನ್ನು ಮತ್ತೊಮ್ಮೆ ಹೇಳ್ತಾ, ಓಟ್ ಅಂದರೆ ನಮ್ಮ ಓಟ್ ಎಂಥದ್ದು ಗೊತ್ತೇನ್ರಿ? ಎಂಥದ್ದು ಓಟು? ಎಲೆಕ್ಷನ್ ಆಗ್ತದಲ್ಲ ನಿಮ್ಮ ಊರಲ್ಲಿ? ಆಗ್ತದಲ್ಲ? ಆಗ್ತದೆ. ಕಾಂಗ್ರೆಸ್ ಅವ್ರು ಬಂದು ಕೇಳಿದಾಗ ಏನು ಹೇಳ್ತೀರಿ? ಕೊಡ್ತೀವಿ ಅಂತೀರಿ. BJP ಅವ್ರು ಬಂದಾಗ, JDS ಅವ್ರು ಬಂದಾಗ, ಕಮ್ಯುನಿಸ್ಟ್ ಅವ್ರು ಬಂದಾಗ, ಪಕ್ಷೇತರ ಯಾರಿಗೂ ನೋಯಿಸಬಾರ್ದು ಅಂತ ಹೇಳ್ತಿರಲ್ರಿ. ಇರಲಿ, ಎಲ್ಲರಿಗೂ ನೋಯಿಸಬಾರ್ದು, ಕರೆ ಐತಿ. ಓಟ್ ಮಾಡೋ ದಿವಸ ಬರ್ತದೆ, ಆವಾಗ ಏನು ಮಾಡಬೇಕು? ಎಲ್ಲರಿಗೂ ಹೇಳಿದ್ದೀನಪ್ಪ ಅಂತೇಳಿ ಎಲ್ಲರಿಗೂ ಒತ್ಕೊಂಡು ಬರೋದು. ಏನಾಗ್ತದೆ ನಿನ್ನ ನೋಟು? ಇನ್ವ್ಯಾಲಿಡ್ ಸ್ಟ್ಯಾಂಡರ್ಡ್ ವಯಸ್ಸು. ಇನ್ವ್ಯಾಲಿಡ್ ಅನ್ನೋದು ಭಾಳ ದೊಡ್ಡ ಶಬ್ದ. ಇನ್ವ್ಯಾಲಿಡ್ ಅಂತ ಇದ್ದಾರೆ ಚಂದ್ರಮ್ಮ ತಾಯಿಯವರು. ಇನ್ವ್ಯಾಲಿಡ್ ಅಲ್ಲ, ಅದು ಕುಲಿಗೆಟ್ಟು ಮತ. ಇನ್ವ್ಯಾಲಿಡ್ ಅಂತ ಏನಂತಾರೆ? ಅದಕ್ಕೆ ಕೂಲಿಗೆಟ್ಟು ಮತ ಅಂತಾರೆ. ಹಾಗೆ ನೀವೆಲ್ಲರೂ ಇಲ್ಲಿ ಕುಳಿತವರು ಹೇಳ್ತಿರೋ ಸ್ವಾಮಿಗಳಿಗೆ ಎಲ್ಲರೂ ಅವ್ರು ಹೇಳೋದು ಇವ್ರು ಹೇಳೋದು ಎಲ್ಲರೂ ಕರೆ ಅಂತ ಹೇಳಿದ್ರೆ ಒತ್ಕೊಂಡು ಬಂದರೆ ನಿಮ್ಮದು ಭಕ್ತಿ ಕುಲಿಗೆಟ್ಟು ಹೋಗ್ತದ. ಬಸವಣ್ಣನಿಗೆ ಒತ್ತಿದ್ರೆ ಅದು ಕೌಂಟ್ ಆಗ್ತದೆ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕಾಗ್ತದ. ಕುಲಿಗೆಟ್ಟು ಮತ ಆಗಬಾರ್ದದು. ಒತ್ತೋದಿದ್ರೆ ಬಸವಣ್ಣನಿಗೆ ಒತ್ತೋದು. ಬಸವಣ್ಣನೇ ತಾಯಿ, ಬಸವಣ್ಣನೇ ಪರಮ ಬಂಧು ಎನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನೇ ಅಂತಾರೆ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅನ್ನತಕ್ಕಂಥ ಡಾಕ್ಟರ್ ಶ್ರೀಧರ್ ಗೌಡರು ಭಾಳ ದೊಡ್ಡ ವ್ಯಕ್ತಿ, ಒಳ್ಳೆ ಒಳ್ಳೆ ಪತ್ರಿಕಾ ವರದಿಗಾರರು, ಅಷ್ಟೇ ಒಳ್ಳೆ ಟೀಚರು, ಬಹಳ ಸಹೃದಯರು. ಈ ಪುಸ್ತಕವನ್ನು ಬಹಳ ಅಚ್ಚುಕಟ್ಟಾಗಿ ಬರೆದಿದ್ದಾರೆ. ಒಳ್ಳೆ ವ್ಯಕ್ತಿಯವರು. ಈ ಪುಸ್ತಕವನ್ನು ಬರೆದು ಇಲ್ಲಿ ಬಿಡುಗಡೆ ಮಾಡಿದ್ದಾರೆ. ಈ ಮಠದ ಎಲ್ಲ ಕಾರ್ಯಕ್ರಮಗಳನ್ನು ಪತ್ರಿಕೆಗಳ ಮುಖಾಂತರ ಆಗ್ತಾ ಇರ್ತಾರೆ. ಬಹಳ ಒಳ್ಳೆಯ ವ್ಯಕ್ತಿ. ಅವರಿಗೊಂದು ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ತ್ರಿದಳ ಅನ್ನತಕ್ಕಂಥ ಒಂದು ದೊಡ್ಡ ಪುಸ್ತಕ. ಇದನ್ನು ನಮ್ಮ ಚಂದ್ರಶೇಖರ್ ಇಟ್ಟಿಗೆ ಅವರು ಮಾಡಿದ್ದಾರೆ. 1996 ಇದ್ದಾರೆ ಚಂದ್ರಶೇಖರ್ ಇಟ್ಟಿಗೆ ಅವರು.